ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಮನೆ ದೇವರು ಹೋಗಿದ್ವಿ ಫ್ರೆಂಡ್ಸ್. ಇದು ಹೆಣ್ಣು ದೇವರು ಇರುತ್ತಲ್ಲ, ಇದು ಇರಕತ್ತೂರಮ್ಮ ಅಂತ ಎಲ್ಲಮ್ಮ ದೇವರು ಇದು. ಹಾಗಾಗಿ ಇಲ್ಲಿ ಗಿಂಡಿ ಪೂಜೆ ಮಾಡಿಸ್ಕೊಬರ್ಬೇಕಾಗಿತ್ತು ಫ್ರೆಂಡ್ಸ್. ಅದೇ ನಮ್ಮ ಮನೆಗೆ ಬರ್ತಡೇ ದಿವಸ ನಮ್ಮ ಪಾಪು ಬರ್ತಡೇ ದಿವಸ ಗಿಂಡಿ ಬಿದ್ದೋಯ್ತು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಹಾಗಾಗಿ ಹೊಸ ಗಿಂಡಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೊರಟಿದ್ವಿ. ನಾನು ನನ್ನ ತಂಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬೆಂಗಳೂರಿಗೆ ಹೊರಟ್ವಿ. ಅಲ್ಲಿಗೆ ಎಂಡ್ ಮಾಡಿದೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇದು ಕ್ಯಾಂಡಲ್ ಮೇಕಿಂಗ್ ಡಿಸೈನ್ ಮಾಡ್ತಾರಲ್ಲ ಫ್ರೆಂಡ್ಸ್, ಅದನ್ನು ಮಾಡೋಕ್ಕೆ ಅಂತ ನನ್ನ ತಂಗಿ ಕ್ಯಾಂಡಲ್ನ ಕರ್ಗಕ್ಕೆ ಇಟ್ಟಿದ್ದಾಳೆ. ಒಂದು ಕ್ಯಾಂಡಲ್ ತೊಗೊಂಡಿದ್ದಾಳೆ, ಸ್ವಲ್ಪ ಬಾಣಲಿಗೆ ನೀರು ಒಯ್ದ್ಬಿಟ್ಟು ಇನ್ನೊಂದು ಗಿಳಿಗೆ ಕ್ಯಾಂಡಲ್ ಹಾಕ್ಕೊಂಡಿದ್ದಾಳೆ. ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಕರ್ಗಿಸ್ಬೇಕು ಕ್ಯಾಂಡಲ್ನೆಲ್ಲ ನೀಟಾಗಿ. ಕಲರ್ಸ್ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿ ಫ್ರೆಂಡ್ಸ್, ಅದು ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ. ಫುಲ್ಲು ಮೆಲ್ಟ್ ಆಗಲಿ, ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ನೀಟಾಗಿ ಮೆಲ್ಟ್ ಆದಮೇಲೆ ಇಲ್ಲಿ ಕಲರ್ಸ್ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಇದು ಕಲರ್ಸ್ ಇರಲಿಲ್ಲ, ಹಂಗಾಗಿ ಇವಳು ಸ್ವಲ್ಪ ರೆಡ್ ಪೌಡರ್ ಹಾಕಿದ್ದಾಳೆ. ಹಂಗಾದ್ರೆ ಅದೇನು ಕಲರ್ಸ್ ಏನು ಬರಲಿಲ್ಲ ಫ್ರೆಂಡ್ಸ್. ತೋರಿಸ್ತೀನಿ ಲಾಸ್ಟಲ್ಲಿ. ಮತ್ತು ಇಲ್ಲಿ ಐಸ್ ನೀರು ಎತ್ತಿಟ್ಕೊಂಡಿದ್ದಾಳೆ. ಐಸ್ ಕ್ಯೂಬ್ ಬರುತ್ತಲ್ಲ ಅದು, ಇದು ಸ್ವಲ್ಪ ತಣ್ಣಗಾಗಬೇಕು ಐಸ್ ಕ್ಯೂಬ್ ಎಲ್ಲ ನೀಟಾಗಿ. ಕ್ಯಾಂಡಲ್ಸ್ ಹತ್ರ ನೀಟಾಗಿ ಕರಗಿದೆ. ಇದು ಕರಗಿತೋ ಇಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದಾಳೆ, ಬರುತ್ತೋ ಇಲ್ಲ ಅಂತ. ಅದು ನೀಟಾಗೆ ಬರುತ್ತೆ ಫ್ರೆಂಡ್ಸ್. ತೋರಿಸ್ಕೊಳ್ತಾ ಹೋಗ್ತೀನಿ ಲಾಸ್ಟ್ ತನಕ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇದು ತುಂಬ ಯೂಸ್ ಆಗುತ್ತೆ. ಫ್ರಿಜ್ಜಲ್ಲಿ ಫಸ್ಟೇ ನೀರು ಎತ್ತಿಟ್ಕೊಳ್ರಿ. ಒಂದು ಗಂಟೆ 2 ಗಂಟೆ ಮುಂಚೆನೇ ನೀರು ಎತ್ತಿಟ್ಕೋಬೇಕು ಆ ಡಿಸೈನ್ ಮಾಡಬೇಕು ಅಂದರೆ. ಇಲ್ಲಾಂದರೆ ಕ್ಯಾಂಡಲ್ ಒಳಗಡೆ ಕೈ ಹಾಕಿದಾಗ ಕ್ಯಾಂಡಲು ಸುಡುತ್ತೆ. ಐಸ್ ನೀರಲ್ಲಿ ಕೈ ಹಾಕ್ಬಿಟ್ಟು ಈ ಥರ ಎದ್ದೆದ್ದಿಟ್ಟರೆ ಏನೂ ಆಗೋಲ್ಲ ಫ್ರೆಂಡ್ಸ್. ಈ ಥರ ಅದು ಮೆಲ್ಟ್ ಆಗಿದೆ ಬಾಣಲಿಯಲ್ಲಿ. ಈ ಥರ ಹಿಂಗೆ ತೊಗೊಂಡ್ಬಿಟ್ಟು ಐಸಲ್ಲಿ ಎದ್ಬಿಟ್ಟು ಫಸ್ಟು ಐಸಲ್ಲಿ ಎತ್ಕೊಳ್ಳಿ. ಅದಾದಮೇಲೆ ಡಿಪ್ ಮಾಡ್ಕೊಳ್ಳಿ. ಮತ್ತೆ ಒಂದು ಸತಿ ಬೇಕಾದರೂ ಎತ್ಕೋಬೋದು, ಏನೂ ಆಗೋಲ್ಲ. ಈ ಡಿಸೈನ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರುತ್ತೆ ಈ ಗಿಡಕ್ಕೆ. ನಿಮ್ಮ ಹತ್ರ ಚಿಕ್ಕ ಚಿಕ್ಕ ಕೊಂಬೆಗಳು ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಸಿಕ್ಕಿದ್ರೂ ಇನ್ನೂ ಡಿಸೈನ್ ಚೆನ್ನಾಗಿ ಬರುತ್ತೆ. ನಮಗೆ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಫ್ರೆಂಡ್ಸ್, ನಾವು ಅದು ಅಲ್ಲಿ ಇಲ್ಲಿ ಹೋಗಿ ಹುಡ್ಕೊಂಡು ತೊಗೊಂಡು ಬಂದ್ವಿ. ಇದೊಂದು ಡಿಸೈನ್ ಮಾಡಿ ನೋಡೋಣ ಬರುತ್ತಾ ಇಲ್ಲ ಅಂತ. ಡಿಸೈನ್ ಮಾತ್ರ ಪರ್ಫೆಕ್ಟಾಗಿ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಈ ಕೋಲಿಗೆಲ್ಲ ಬೇಕಿದ್ದರೆ ಪೇಂಟು ಕ್ರೈನ್ಸಲ್ಲಿ ಇಲ್ಲ ಕಲರ್ ಪೆನ್ಸಿಲಲ್ಲಿ ಪೇಂಟ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಬ್ಯೂಟಿಫುಲ್ಲಾಗಿ. ಕ್ಯಾಂಡಲ್ ಕರಗಿಸಿ ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ನಮ್ಗೆ ಯಾವ ಥರ ಡಿಸೈನ್ ಬೇಕು ಮತ್ತು ಎಲೆ ಡಿಸೈನ್ ಬೇಕು ಅಂದ್ರೂ ಅದರೊಳಗೆ ಹಿಂಗೆ ಎದ್ದು ತೆಗೆದ್ರೆ ಎಲೆ ಸತ ಬರುತ್ತೆ ಫ್ರೆಂಡ್ಸ್ ಅದು. ಮತ್ತು ನಾನು ಅದೆಲ್ಲ ಮಾಡಿದ್ರು ಮತ್ತು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಅವರಿಬ್ಬರು ಮಾಡ್ತಾಯಿದ್ರು, ನನಗೆ ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಆದರೂ ವೀಡಿಯೋ ಮಾಡ್ಕೊಳಕ್ಕೆ ನಾನು ಇಷ್ಟು ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಪೂಜೆ ಮಾಡೋಕ್ಕೆ ಹೋಗಿದ್ನಲ್ಲ, ಹಾಗಾಗಿ ಪೂಜೆದ್ರಲ್ಲಿ ಬ್ಯುಸಿ ಇದ್ದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಡಿಸೈನ್ ಮಾತ್ರ. ಮನೆ ಡೆಕೋರೇಷನ್ಗೆ ಮಸ್ತಾಗಿರುತ್ತೆ. ಇದು ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಹೇಳ್ದಂಗೆ ನೀವು ಚಿಕ್ಕದು ತೊಗೊಳ್ಳಿ, ಮತ್ತು ಎಲೆ ಏನಾದರೂ ಬೇಕಂದರೆ ಇದ್ರಲ್ಲಿ ಕ್ಯಾಂಡಲ್ ಕರಗಿಸಿದ್ವಲ್ಲ ಅದರಲ್ಲಿ ಎಲೆ ಒಂದು ಸಮೇತ ಎದ್ರಿ. ಆಮೇಲೆ ಸ್ವಲ್ಪ ಐಸ್ ವಾಟರಿಗೆ ಎದ್ರೆ ಎಲೆನೂ ಬರುತ್ತೆ. ಅದನ್ನು ಫಸ್ಟ್ ಇದಕ್ಕೆ ಡಿಪ್ ಮಾಡ್ಕೊಂಬಿಟ್ಟು ಅಂಟಿಸ್ಕೊಂಡ್ರೆ ಎಲೆ ಸತ ಬರುತ್ತೆ. ಇವರಿಬ್ಬರು ಮಾಡಿದ್ರಲ್ಲ, ಇವರಿಬ್ಬರು ಮಾತಾಡ್ತಿದ್ದಾರೆ. ಅವ್ರ ಕೈ ಉರಿತಾ ಇದೆ ಅಂತ ಕೇಳ್ತಾ ಇದ್ದಾಳೆ ಇವಳು, ಇಲ್ಲ ಅಂತ ಹೇಳ್ತಿದ್ದಾಳೆ. ಹಂಗಾಗಿ ಮಮ್ಮ ನೀನು ನನಗೆ ಹೆಲ್ಪ್ ಮಾಡಿದ್ಕೆ ನಿನಗೋಸ್ಕರ ಡೆಡಿಕೇಶನ್ ಮಾಡ್ತಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಕೊಡ್ತಾ ಇದ್ದಾಳೆ. ನಮ್ಮ ಮನೆಯವರೇ ಪಾಪ ಅವಳಿಗೆ ಫಸ್ಟು ಸುಡುತ್ತೇನೆ ಅಂತ ಅವಳಿಗೆ ಭಯದಿಂದ ಕೈ ಹಾಕಲಿಲ್ಲ. ನಮ್ಮ ಮನೆಯವರೇ ಅವಳಿಗೆ ಏನು ಸುಡಲ್ಲ ಅಂತ ಅವರೇ ಫ್ಲವರೆಲ್ಲ ನಮ್ಮ ಮನೆಯವರೇ ಮಾಡಿಕೊಟ್ಟಿದ್ದು ಅವಳಿಗೆ. ನೋಡಿ ಫ್ರೆಂಡ್ಸ್, ಈ ಥರ ಗೋಡೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ಚಿಕ್ಕ ಸ್ಟಿಕ್ ಇದ್ದರೂ ಓಕೆ. ಮತ್ತು ಇವಳು ಕಲರ್ ಹಾಕಿದ್ಮೇಲೆ ಇವಳು ಒಂದು ಸತಿ ಟ್ರೈ ಮಾಡ್ತಾ ಇದ್ದಾಳೆ. ಇದು ಕಲರಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಇವಳು ಮಾಡ್ತಿರೋ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಕಾಣಿಸ್ತಿದೆ ಹೇಗಾಗಿದೆ ಅಂತ. ಐಸ್ ವಾಟರ್ ಕೈ ಹಾಕಿದ್ರೆ ಯಾವ ಕ್ಯಾಂಡಲ್ ಸತ ಹತ್ಕೊಳಲ್ಲ. ಅಷ್ಟು ಇನ್ನೂ ಭಯ ಆಯಿತು ಅಂದರೆ ಸ್ವಲ್ಪ ನಿಂಬೆಹಣ್ಣ ಕೈಗೆ ಸ್ವಲ್ಪ ಹನಿನ ಹಿಂಗೆ ಡಿಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅವ್ರು ಮಾಡ್ತಾಯಿದ್ದಾರೆ. ನಾನು ಪೂಜೆ ಎಲ್ಲ ಮುಗಿಸಿ ನನ್ನ ಮಗನೂ ಅಷ್ಟೊತ್ತಿಗೆ ಎದ್ದಾಂಡ ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಇದು ತುಳಸಿ ಗಿಡ ನಾವು ಬೆಂಗಳೂರಿಗೆ ಬಂದಮೇಲೆ ಒಣಗೋಗಿತ್ತಂತೆ. ನಮ್ಮ ಮನೆಯವ್ರಿಗೆ ಎಷ್ಟು ನೀರು ಹಾಕಿದ್ರು ಅದು ಬಂದಿಲ್ಲ. ಇಲ್ಲಿ ಅವಳು ತುಳಸಿ ಗಿಡಕ್ಕೆ ಹಾಕ್ತಾಯಿದ್ದಾಳೆ. ಅದಾದಮೇಲೆ ಅದೆಲ್ಲ ಮುಗೀತು. ಇಲ್ಲಿ ಪಾನಿಪುರಿ ಮತ್ತು ಗೋಬಿ ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ. ಅವಳು ಪಾನಿಪುರಿ ತಿಂದು ನಾನು ಗೋಬಿ ತಿಂದೆ ಫ್ರೆಂಡ್ಸ್. ಗೋಬಿ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ಇಲ್ಲಿ ಅವಳು ಸ್ವಲ್ಪ ಗೋಬಿ ಕೊಟ್ಟಿದ್ದೀನಿ, ಅವಳು ಸ್ವಲ್ಪ ತಿಂತಾ ಇದ್ದಾಳೆ. ನಾನು ಸ್ವಲ್ಪ ಗೋಬಿ ತಿನ್ಕೊಂಡು ಮತ್ತು ತರೀಕೆರೆಗೆ ನಮ್ಮೂರಿಗೆ ಹೋದರೆ ಮತ್ತೆ ಸಿಟಿಗೆ ಬರಬೇಕು ಅಂತ ಅಂದ್ಬಿಟ್ಟು ಗೋಬಿ ಎಲ್ಲ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಫ್ರೈಡ್ ರೈಸ್ ತಗೋ ಅಂತ ಹೇಳಿದ್ರು ನಮ್ಮ ಮನೆಯವ್ರು, ನಾನೇ ಮಾಡ್ತೀನಿ ಅಂತಂದ್ಬಿಟ್ಟು ಮನೆಗೆ ಬಂದು ಫ್ರೈಡ್ ರೈಸ್ ಗೊಜ್ಜೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈಡ್ ರೈಸ್ ಮಾಡಿ ಇನ್ನೇನು ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಫ್ರೆಂಡ್ಸ್. ಆದರೆ ಮಳೆ ಬಂತು. ಬಾಕ್ಸಿಗೆಲ್ಲ ಹಾಕ್ಕೊಂಡು ಹೊರಟಿದ್ವಿ ನಾವು. ಆಲ್ರೆಡಿ ನೈಟ್ ಟ್ರೈನಿಗೆ ಬಂದ್ರಾಯ್ತು ಅಂತ. ನಮ್ಮ ದುರದೃಷ್ಟನ ಏನೋ ಗೊತ್ತಿಲ್ಲ, ಅಷ್ಟೊತ್ತಿಗೆ ಮಳೆ ಬಂತು. ಮತ್ತು ಅದನ್ನೇ ತಿಂದ್ಬಿಟ್ಟು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಯಶವಂತಪುರದಿಂದ ಟ್ರೈನ್ ಇದೆ ಶಿವಮೊಗ್ಗಕ್ಕೆ. ಆ ಟ್ರೈನ್ ಎಷ್ಟು ರಶ್ ಇತ್ತು ಅಂದರೆ ಫಸ್ಟೇ ನಾವು ಬಂದಿದ್ವಿ ಫ್ರೆಂಡ್ಸ್, ಹತ್ತೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ರಶ್ ಇತ್ತು. ಮತ್ತು ಪಾಪ ಬೇರೆ ಹಿಂಸೆ ಆಗ್ತಿತ್ತು ಅಂದರೆ ಕೆಳಗಡೆ ಕೂತ್ಕೊಂಡು ಹೋದ್ರೂ ಪರವಾಗಿಲ್ಲ, ಸೀಟ್ ಮೇಲೆ ಕೂತ್ಕೊಂಡು ಹೋಗೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಹತ್ತೋಣ ಅಂತ ಅಂದ್ಕೊಂಡು ಎಲ್ಲರೂ ಹತ್ತಿದ್ಮೇಲೆ ಸದ್ಯಕ್ಕೆ ಒಂದು 3 ಸೀಟ್ ಸಿಕ್ತು ನನಗೆ. ಫ್ರೀಯಾಗೆ ಸಿಕ್ತು ಫ್ರೆಂಡ್ಸ್, ಆರಾಮಾಗಿ ಕೂತ್ಕೊಂಡು ಬರೋಂಗೆ. ಕೆಳಗೆ ಕೂತ್ಕೊಂಡ್ರು ಪರವಾಗಿಲ್ಲ, ಸೀಟ್ಗೆ ಕೂತ್ಕೊಂಡು ಇನ್ನೂ ಹಿಂಸೆ ಆಗ್ತದೆ ಫ್ರೆಂಡ್ಸ್. ಎಷ್ಟು ಜನ ಇದ್ದಾರೆ, ಒಂದು ಟ್ರೈನ್ ಫುಲ್ಲು ರಶ್ ಫ್ರೆಂಡ್ಸ್.
ನನ್ನ ತಂಗಿ ಸತ ಒಂದು ಬ್ಯಾಗ್ ಹಾಕೊಂಡು ಕೂತ್ಕೊಂಡಿದ್ಲು. ಮನೆಗೆ ಬಂದಿದ್ದ ತಕ್ಷಣವೇ ಪ್ಯಾರ್ಲೆಕ್ಕ ಕೀಳೋಕ್ಕೆ ಅಂತ ಹೊರಟ್ವಿ. ಯಾಕಂದರೆ ತುಂಬ ಬಿಸಿಲಲ್ಲಿ ಬಂದಿದ್ವಿ, ಮತ್ತು ಮಕ್ಳಿಗೆ ಸತ ಏನೂ ತೊಗೊಂಬರಲಿಲ್ಲ. ನಾವು ಟ್ರೈನ್ ಇಳಿದ ತಕ್ಷಣ ಮತ್ತು ಊರೊಳಗಡೆ ಬರೋ ಬಸ್ ಬಂದುಬಿಡ್ತು. ಹಂಗಾಗಿ ಏನು ತೊಗೊಂಡು ಬರಲಿಲ್ಲ. ಹಂಗಾಗಿ ಮಕ್ಕಳಿಗೆ ಏನಾದರೂ ಕೊಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ನನ್ನ ತಂಗಿ ನಾನು ಅಲ್ಲೋಗಿ ನೋಡಿದ್ವಿ. ಪ್ಯಾರ್ಲೆಕಾಯಿ ಬಿಟ್ಟು ನಾನು ಫಸ್ಟ್ ಹೋಗಿ ನೋಡಿದೆ, ಪ್ಯಾರ್ಲೆಕಾಯಿ ಬಿಟ್ಟಿರೋ ಬಾ ಮತ್ತೆ ಕಿತ್ಕೊಳ್ಳೋಣ. ಆಲ್ರೆಡಿ ಗಿಳಿ ಎಲ್ಲ ತಿಂದು ಹೋಗಿದ್ವಿ. ಅಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಅದನ್ನೇ ಸ್ವಲ್ಪ ಕೊಟ್ಟರಾಯ್ತು ಅಂತ ಮತ್ತೆ ಊರಲ್ಲಿರೋ ಅಂಗಡಿಯಲ್ಲಿ ಏನಾದ್ರು ಸ್ನ್ಯಾಕ್ಸ್ ತರಿಸ್ಕೊಟ್ರಾಗುತ್ತೆ ಅಂತ ಸುಮ್ಮನಿದ್ವಿ. ನೋಡಿ ಪ್ಯಾರ್ಲೆಕಾಯಿ ಎಲ್ಲ ಕಿತ್ಕೊಳ್ತಾ ಇದ್ದೀವಿ. ತಿನ್ನೋಕೆ ಮಾತ್ರ ತುಂಬ ಟೇಸ್ಟ್ ಇತ್ತು ಫ್ರೆಂಡ್ಸ್. ಆದರೆ ಎಲ್ಲ ಗಿಳಿ ತಿಂದು ಹೋಗಿದೆ, ನೋಡಿಲ್ಲ ನಾವು. ಹಾಗಾಗಿ ಗಿಳಿ ಒಂದು 2-3 ಹಣ್ಣು ತಿಂದಿತ್ತು. ನನ್ನ ತಂಗಿ ಬೇರೆ ಎಲ್ಲ ಕಿತ್ತು ಬಿಸಾಕಿದಳಲ್ಲ ಫ್ರೆಂಡ್ಸ್, ಹಂಗಾಗಿ ಸ್ವಲ್ಪ ಮಾತ್ರ ಸಿಕ್ಕಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಪ್ಲೀಸ್.